ಕೇಳ್ತಿರೋದು. ಮಾತಾ ಟೆಂಪಲ್ಗೆಲ್ಲ ಬಿಡೋದಿಲ್ಲ, ಹೋಗ್ಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತಪ್ಪು. ನಾವು ಒಂದ್ ಮಿತ್ತ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಗಾಡ್ ಪರ್ಪಸ್ ಪ್ರೋಗ್ರಾಮ್ ಮಾಡ್ತಾ ಇರ್ಬೇಕಾರೆ ನೀನ್ ದೂರ ಇರು ಅಂತೆಲ್ಲ ಇದ್ ಮಾಡ್ತಾರೆ. ನಮ್ಗೆ ಎಸಿಟೇಟ್ ಆಗೋ ತರ ಇದ್ ಮಾಡ್ತಾರೆ. ನಮ್ಗೆ ಕಂಫರ್ಟೇಬಲ್ ಕೊಡಲ್ಲ. ಡಿಪ್ರೆಷನ್, ಎಮರ್ಜೆನ್ಸಿ ಇರಕ್ಕಾದ್ಲೆ ಪ್ಯಾಡ್ಸ್ ಏನಾದ್ರು ಪ್ರೊವೈಡ್ ಮಾಡೋ ನಾಲೆಜ್ ಇದ್ರೆ ಸಾಕು. ಹಳೆ ಕಾಲದಲ್ಲಿ ಕಾಡಿಂದ ಮಧ್ಯೆ ಹೋಗೋದಕ್ಕೋಸ್ಕರ ಅವ್ರು ಬೇಡ ಅಂದಿದ್ದು. ಇವಾಗ ಹೋಗ್ಬೋದು ಅನ್ಕೊಂಡ್ ನನ್ ಪ್ರಕಾರ. ಏನೋ ನಡೀತಾ ಇದೆ. ರೆಸ್ಟ್ ನ ಪ್ರಿಯೋರಿಟೈಸ್ ಮಾಡ್ಬೇಕಾ? ಹೆಣ್ಮಕ್ಳಿಗೆ ರೆಸ್ಟ್ ಬೇಕೇ ಬೇಕು. ಆಯ್ತು, ಆಮೇಲೆ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಹಂಗೆ ಹುಡುಗರಿದ್ದಾರೆ. ಚಾಕ್ಲೇಟ್ಸ್ ಜಾಸ್ತಿ ತಿನ್ಬೇಕು. ಚಾಕ್ಲೇಟ್ಸ್, ಬಿಸ್ಕೆಟ್ ವಿತ್ ವಾಟರ್, ಸ್ಪೈಸಿ ಫುಡ್ಸ್. ಸ್ಪೈಸಿ ಫುಡ್ಸ್. ಸ್ಪೈಸಿ ಫುಡ್ಸ್. ಸೆಕೆಂಡ್ ಏನು ಬರ್ತ್ ಅಂತ ಅನ್ಕೊಂತೀವಿ ನಾವು. ಆ ಪೇನ್ ಬಂದಾಗ ಅವ್ರು ಒಂದಿನ ಪೇನ್ ಫೀಲ್ ಮಾಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೇಳಬೇಕು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಹಾಯ್, ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾನೇ ಮೆಸೇಜಸ್ ಮಾಡಿದ್ದೀರಾ ನಮ್ಮೂರಿಗೆ ಬನ್ನಿ ಅಂತ. ಡೆಫಿನೆಟ್ಲಿ ನಾನು ಒಂದಿನ ಬಂದೇ ಬರ್ತೀನಿ. ಅಲ್ಲಿವರೆಗೂ ಇದೇ ಪ್ರೀತಿ ಕೊಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೇರೆ ಬೇರೆ ವಿಡಿಯೋಸ್ ಮಾಡಿ ಅಂತ ಹೇಳಿದ್ರಿ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಂದ್ರೆ ಪೀರಿಯಡ್ಸ್ ಬಗ್ಗೆ. ಪೀರಿಯಡ್ಸ್ ಬಗ್ಗೆ ಓಪನ್ ಆಗಿ ಮಾತಾಡೋಕೆ ನೀವು ರೆಡಿ ಇದ್ದೀರಾ? ಬನ್ನಿ. ನಿಮ್ಮ ಹೆಸರು? ಶ್ರೀಜನಿ. ಜಸ್ಟ್ ಇದು ಪೀರಿಯಡ್ಸ್ ಬಗ್ಗೆ ಕೇಳ್ತಿರೋದು ಒಂದು ಪಬ್ಲಿಕ್ ಅವೇರ್ನೆಸ್ ಗೋಸ್ಕರ. ಆಕ್ಚುಲಿ ಇವಾಗ ನೀವೇ ನೋಡಿರೋ ತರ ಎಲ್ಲಾ ಕಡೆ ಪೀರಿಯಡ್ಸ್ ಬಗ್ಗೆ ಆಚೆ ಮಾತಾಡೋದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಆ ತರ ಮಾಡ್ತಿರೋದು? ಆತರ ಹೈಡ್ ಮಾಡಿ ಮಾತಾಡೋದೇನು ಬೇಕಿಲ್ಲ. ಓಪನ್ ಆಗಿ ಮಾತಾಡೋದು ಓಕೆ ಅನ್ಸುತ್ತೆ ನಂಗೆ ಯಾಕೋ. ಬಟ್ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಹಂಗೆ ಹುಡುಗರಿದ್ದಾರೆ ಹಂಗೆಲ್ಲ ಮಾತಾಡೋದು. ನಂಗೆ ಆತರ ಏನಿಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಅವ್ರ ಅಮ್ಮ ಅವ್ರ ಪೇರೆಂಟ್ಸ್ ಹಾಗೆ ಆಗಿರ್ತಾರಲ್ವಾ. ಸೊ ಆತರ ಏನ್ ಅನ್ಸಲ್ಲ ನಂಗೆ ಹೈಡ್ ಮಾಡಿ ಮಾತಾಡೋದು. ಆಕ್ಚುಲಿ ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಮನೇಲೆ ಪೀರಿಯಡ್ಸ್ ಬಗ್ಗೆ ಚಿಕ್ಕ ವಯಸ್ಸಿಂದಾನೇ ತಿಳಿಸಿರ್ಬೇಕು ಗಂಡ್ ಮಕ್ಳಿಗೆ ಅನ್ಸುತ್ತಾ? ಎಸ್, ಹೌದು. ಅವ್ರಿಗೂ ಮನೇಲೆ ಹೇಳ್ಕೊಟ್ಟಿದ್ರೆ ಸೊ ಅವ್ರ ಫ್ಯೂಚರ್ ವೈಫ್ ಅವ್ರ ಮಕ್ಳಿಗೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆಗ ಅವರು ನೋಡ್ಕೊಳ್ಳೋದಕ್ಕೆ ಹೆಂಗೆ ಅಂತ ಗೊತ್ತಾಗಿರುತ್ತೆ. ಏನಾದ್ರು ಇವ್ರು ಈ ಪೀರಿಯಡ್ಸ್ ಬಗ್ಗೆ ಇದನ್ನ ತಿಳ್ಕೊಂಡೇ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಅಂತ ಏನಾದ್ರು ಇದೆಯಾ? ಮೂಡ್ ಸ್ವಿಂಗ್ಸ್, ಕ್ರಾಂಪ್ಸ್, ಇಟ್ಸ್ ಮೇನ್ ಇಂಪಾರ್ಟೆಂಟ್ ಇರೋದು. ಯಾವ ಇವೆಲ್ಲ? ನಿಮ್ಮ ಹೆಸರು? ಚೈತ್ರ. ಎಸ್. ಆಲ್ಮೋಸ್ಟ್ ನಾವೆಲ್ಲ ಎಷ್ಟು ಮಂತ್ಲಿ ಸಫರ್ ಮಾಡ್ತೀವಿ, ಗೋತ್ರ ಮಾಡ್ತಿರ್ತೀವಿ. ಮನೆಗಳಲ್ಲಿ ಅದ್ರ ಬಗ್ಗೆ ಮಾತಾಡಕ್ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಓಪನ್ ಆಗಿ ಮಾತಾಡ್ಬೋದಾ ಪಬ್ಲಿಕ್ ಅಲ್ಲಿ ಪೀರಿಯಡ್ಸ್ ಬಗ್ಗೆ? ಹೌದು, ಓಪನ್ ಆಗಿ ಮಾತಾಡ್ಲೇಬೇಕು ಪಬ್ಲಿಕ್ ಬಗ್ಗೆ. ಬಿಕಾಸ್ ಎಲ್ಲಾ ಪೇರೆಂಟ್ಸ್ಗೂ ಗೊತ್ತು, ಎಲ್ಲಾ ಜನರೇಷನ್ ಅವ್ರು ಈ ಜನರೇಷನ್ ಅಲ್ಲಿ ಇರೋರ್ಗೆ ಎಲ್ಲಾರ್ಗೂ ಗೊತ್ತು ವಾಟ್ಸ್ ದ ಪೀರಿಯಡ್ ಅಂತ. ಆ ಪೇನ್ ಲೈಕ್ ಗರ್ಲ್ಸಿಗೆ ಮಾತ್ರ ಗೊತ್ತಾಗೋದು. ಲೈಕ್ ಅದೇನಂತಾರೆ ಅಂದ್ರೆ ಸೆಕೆಂಡ್ ಬರ್ತ್ ಅಂತ ಅನ್ಕೊಂತೀವಿ ನಾವು. ಆ ಪೇನ್ ಬಂದಾಗ ಅಂಡ್ ಎಸಿಟೇಟ್ ಬರಬಾರ್ದು ಪೀರಿಯಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ. ಆಸ್ ಯೂಶುವಲ್ ಅದು ಕಾಮನ್ ಆಗ್ಬಿಟ್ಟಿದೆ ಈಗ ಎಲ್ಲ ಗರ್ಲ್ಸ್ಗೂ. ಬಟ್ ಪೇನ್ ಬಂದಾಗ ಸ್ವಲ್ಪ ಆದ್ರೂ ಕೇರ್ ಮಾಡಬೇಕು. ಲೈಕ್ ಏನು ನೀನು ಕನ್ನಡದಲ್ಲಿ ಹೇಳ್ತಾರೆ ಅಂಟು ಮುಂಟು, ಲೈಕ್ ಏನಾನ ಮನೇಲಿ ಫಂಕ್ಷನ್ ಇಲ್ಲಾಂದ್ರೆ ಏನು ಗಾಡ್ ಪರ್ಪಸ್ ಪ್ರೋಗ್ರಾಮ್ ಮಾಡ್ತಾ ಇರ್ಬೇಕಾರೆ ನೀನ್ ದೂರ ಇರು ಅಂತೆಲ್ಲ ಇದ್ ಮಾಡ್ತಾರೆ. ನಮ್ಗೆ ಎಸಿಟೇಟ್ ಆಗೋ ತರ ಇದ್ ಮಾಡ್ತಾರೆ. ನಮ್ಗೆ ಕಂಫರ್ಟೇಬಲ್ ಕೊಡಲ್ಲ. ಲೈಕ್ ಪೀರಿಯಡ್ಸ್ ಅಂದ್ರೆ ದೇವ್ರಿಂದಾನೇ ಅದು ಬಂದಿರೋದು, ಅದರಿಂದಾನೇ ಗಾಡ್ ಇಂದಾನೇ ಇರೋದು. ಅದ್ ಬಿಟ್ಟು ನಾವು ಯಾವತ್ತು ಎಸಿಟೇಟ್ ಎಲ್ಲ ಪಡಬಾರ್ದು ಪೀರಿಯಡ್ಸ್ ಬಗ್ಗೆ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಪೇರೆಂಟ್ಸ್ ಆಗ್ಲಿ, ನಮ್ ಜೊತೆ ಇರೋ ಫ್ರೆಂಡ್ಸೇ ಆಗ್ಲಿ, ಇಲ್ಲಾಂದ್ರೆ ಯಾರೇ ಒಬ್ರಾದ್ರೂ ಅದ್ರ ಬಗ್ಗೆ ಅವರು ಅರ್ಥ ಮಾಡ್ಕೊಂಡು ಆ ಪೈನ್ ನ ಅವರು ಕಂಫರ್ಟಬಲ್ ಫೀಲ್ ಮಾಡ್ಸಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಸೊ ನಿಮ್ಗೂ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತಾ? ಮೂಡ್ ಸ್ವಿಂಗ್ಸ್ ಪೀರಿಯಡ್ಸ್ ಟೈಮ್ ಅಲ್ಲಿ ಕ್ರೇವಿಂಗ್ಸ್? ಚಾಕ್ಲೇಟ್ಸ್ ತಿನ್ಬೇಕು, ಇಲ್ಲ ಐಸ್ ತಿನ್ಬೇಕನ್ನ ತುಂಬಾ ಜಾಸ್ತಿ ಬರುತ್ತೆ ನಮಗೆ. ಇದನ್ನ ಹೇಳಿದಾಗ ಲೈಕ್ ಯಾರಾದ್ರೂ ಬಾಯ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ಲೈಕ್ ನಿಮ್ ಮನೆಯವರೇ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್?
ಮನೇಲಿ ತಂದ್ಕೊಡುತ್ತಾರೆ, ಅವ್ರೇನ್ ಮಾಡಲ್ಲ. ಇದೆಲ್ಲ ಏನಿಲ್ಲ, ನಾರ್ಮಲ್ ಓವರ್ ಆಗಿ ಆಡ್ತಿದ್ಯಾ? ಏನೋ ಆತರ ಎಲ್ಲ ಇಲ್ಲ, ಮನೇಲಿ ಆತರ ಎಲ್ಲ ಬಿಹೇವ್ ಮಾಡಲ್ಲ. ಓಕೆ, ನಾನು ಆಕ್ಚುಲಿ ನೆಕ್ಸ್ಟ್ ಬಾಯ್ಸ್ ಗೆ ಪೀರಿಯಡ್ಸ್ ಬಗ್ಗೆ ಕೇಳೋಣ ಅಂತ ಇದ್ದೀನಿ. ಏನ್ ಕ್ವಶನ್ ಕೇಳಿದ್ರೆ ಚೆನ್ನಾಗಿರುತ್ತೆ ನಿಮ್ ಪ್ರಕಾರ, ಅವ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅಂತ? ಅವ್ರಿಗೆ ಅಂದ್ರೆ ಫಸ್ಟ್ ಅವರಿಗೆ ಪೀರಿಯಡ್ಸ್ ಅಂದ್ರೆ ಏನನ್ನೋದು ಕೇಳ್ಬೇಕು. ಬಿಕಾಸ್ ಅವ್ರಿಗೂ ಅವ್ರ ಫ್ಯಾಮಿಲೀಸ್ ಅಲ್ಲಿ ಗೊತ್ತಿರುತ್ತೆ, ಮದರ್ ಆಗ್ಲಿ ಇಲ್ಲ ಸಿಸ್ಟರ್ ಆಗ್ಲಿ, ಅವ್ರ ಪ್ರಕಾರ ಇಂದ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅನ್ನೋದ್ ಕೇಳ್ಬೇಕು. ಅವರು ಎಸಿಟೇಟ್ ಬರ್ತಾರ ಇಲ್ಲ ಅಂದ್ರೆ ಏನು ಅವ್ರ ಸಿಸ್ಟರ್ಸ್ ಅವ್ರ ಮದರ್ಗೆ ಸಪೋರ್ಟ್ ಮಾಡ್ತಾರ ಆ ಟೈಮ್ ಅಲ್ಲಿ ಅನ್ನೋದನ್ನ ಕೇಳ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೀರಿಯಡ್ಸ್ ಎವ್ರಿ ಮಂತ್ ಎಲ್ರು ಗೋತ್ರು ಮಾಡ್ತೀವಿ, ಆದ್ರೆ ಗಂಡ್ ಮಕ್ಳಿಗೆ ಅಷ್ಟು ಗೊತ್ತಿರಲ್ಲ ಪೀರಿಯಡ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅವ್ರಿಗೆ ಗೊತ್ತಾಗ್ಬೇಕು ಒಂದೊಂದು ಲೈಕ್ 1 ಮಂತ್ಲಿ ಈ ತರ ಆಗುತ್ತೆ ಅಂತಂದ್ರೆ ಅವರು ಎಷ್ಟು ಕೇರ್ ಮಾಡ್ಬೋದು, ಎಷ್ಟು ಲೈಕ್ ಏನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದು, ಅದನ್ನ ಮಾಡ್ಬೋದು. ಅಂಡ್ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅದನ್ನ ನೋಡ್ಕೋಬಹುದು. ನಿಮ್ಮ ಮೂಡ್ ಸ್ವಿಂಗ್ಸ್ ಹೇಗಿರುತ್ತೆ? ನಂಗೆ ಆಕ್ಚುಲಿ ಮೂಡ್ ಸ್ವಿಂಗ್ಸ್ ಬರೋದಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕ್ರೇವಿಂಗ್ಸ್ ಇರುತ್ತೆ, ಚಾಕ್ಲೇಟ್ ಕ್ರೇವಿಂಗ್ಸ್ ಇರುತ್ತೆ, ಐಸ್ ಕ್ರೀಮ್, ಇಷ್ಟೇ ಬಿಟ್ರೆ ಬೇರೆ ಏನು ಬರೋದಿಲ್ಲ. ನಿಮ್ಮನೇಲಿ ಪೀರಿಯಡ್ಸ್ ಬಗ್ಗೆ ಓಪನ್ ಆಗಿ ಮಾತಾಡ್ತೀರಾ? ಲೈಕ್ ಅಮ್ಮ ಇರ್ಬೋದು, ಅಪ್ಪ, ಅಣ್ಣ? ನಮ್ಮ ಮನೇಲಿ ಆತರ ಏನೆಲ್ಲ ಯೂಶುವಲ್ ಆಗಿ ಮಂತ್ಲಿ ಇದು ಅಂತಂದ್ರೆ ಆ ಡೇಟ್ ಹತ್ತತ್ರ ಬರ್ತಾ ಇದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಾವು ಎಕ್ಸ್ಪ್ಲೈನ್ ಮಾಡೋಂಥದ್ದು ಏನು ಇರೋದಿಲ್ಲ. ಗಂಡ್ ಮಕ್ಳಿಗೂ ಅರ್ಥ ಆಗುತ್ತೆ. ಸೊ ಲೈಕ್ ಚಿಕ್ಕ ವಯಸ್ಸಿಂದಾನೇ ಅದನ್ನ ಕಲ್ಸ್ಬಿಟ್ಟಿದ್ದಾರೆ. ಲೈಕ್ ಅವ್ರು ಯಾರಾದ್ರೂ ಬರ್ತಾರೆ ನೆಕ್ಸ್ಟ್ ಅದು ನೋಡ್ಕೋಬೇಕಾಗತ್ತೆ, ಕಲ್ಸಿದಾರೆ ಅವ್ರನ್ನ. ಓಕೆ, ನಾನ್ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದೀನಿ, ಬಾಯ್ಸ್ ಹತ್ರ ಹೋಗ್ತಾ ಇದೀನಿ. ಇದ್ರ ಬಗ್ಗೆ ಕ್ವಶನ್ ಮಾಡಕ್ಕೆ ಏನ್ ಕೇಳಿದ್ರೆ ಚೆನ್ನಾಗಿರುತ್ತೆ ಬಾಯ್ಸ್ ಇದ್ರ ಬಗ್ಗೆ? ಅವ್ರು ಒಂದಿನ ಪೇನ್ ಫೀಲ್ ಮಾಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೇಳಬೇಕು. ನಿಮ್ ಪ್ರಕಾರ ಬಾಯ್ಸ್ಗೆ ಪೀರಿಯಡ್ಸ್ ಬಗ್ಗೆ ಏನ್ ಗೊತ್ತಿರ್ಬೇಕಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಗರ್ಲ್ಸ್ಗೆ ಎಷ್ಟು ಪೇನ್ ಆಗುತ್ತೆ ಮತ್ತೆ ಅವ್ರ ಹೆಂಗ್ ನೋಡ್ಕೋಬೇಕು, ಗರ್ಲ್ಸ್ ನ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ವೆರಿ ನೈಸ್. ಆಕ್ಚುಲಿ ಎಲ್ರಿಗೂ ಅದೇ ಪ್ರಾಬ್ಲಮ್ ಅಲ್ವಾ? ಸೊ ಇವಾಗ ಮನೆಗಳಲ್ಲಿ ನೀವೇ ನೋಡಿದೀರಾ, ಅದನ್ನ ಏನೋ ಒಂಥರ ಸೀಕ್ರೆಟ್ ಅನ್ನೋ ತರ ಫೀಲ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಅದೇನ್ ಸೀಕ್ರೆಟ್ ಮಾಡೋ ಅಂತದ್ ಏನಿಲ್ಲ, ಅದು ಎಲ್ರಿಗೂ ಹಾಗೆ ಆಗುತ್ತೆ. ಮತ್ತೆ ಅಫ್ಕೋರ್ಸ್ ಅದನ್ನ ತಿಳ್ಕೊಬೇಕು ಮನೆಯವ್ರಿರೋರು. ಮತ್ತೆ ಅದನ್ನ ಏನು ತುಂಬಾ ಕೆಟ್ಟದ್ದು ಅಥವಾ ಆತರ ಎಲ್ಲ ನೋಡ್ಬಾರ್ದು, ಒಳ್ಳೇದೇ ಅಂತ ನೋಡ್ಬೇಕು. ಮತ್ತೆ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು. ವೆರಿ ನೈಸ್. ಆಕ್ಚುಲಿ ನಾನು ನೆಕ್ಸ್ಟ್ ವಿಡಿಯೋ ಬಾಯ್ಸ್ ಗೆ ಕೇಳಕ್ ಹೋಗ್ತಾ ಇದೀನಿ ಪೀರಿಯಡ್ಸ್ ಬಗ್ಗೆ. ಸೊ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದೆಯಾ? ಲೈಕ್ ಈ ತರ ಹುಡುಗರಿಗೆ ಕೇಳಿದ್ರೆ ಅವ್ರಿಗೂ ಒಂದು ಲೈಕ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ತಿಳ್ಕೊತಾರೆ ಅಂತ. ಅವ್ರು ಹೇಗ್ ಟ್ರೀಟ್ ಮಾಡ್ತಾರೆ ಮನೇಲಿ, ಅಥವಾ ಅವ್ರಿಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ, ಅವ್ರ ಅಕ್ಕ ತಂಗಿ ಅಥವಾ ಯಾರ್ದಾನ ಟ್ರೀಟ್ ಮಾಡಿರೋರ್ ಬಗ್ಗೆ ಹತ್ರ ಕೇಳ್ಬೋದು. ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಿಮ್ಮ ಹೆಸರು? ನಾಗವೇಣಿ ಅಂತ. ನಿಮ್ಮ ಹೆಸರು? ಶ್ರುತಿ. ಓಕೆ, ಇವಾಗ ನಾವೆಲ್ಲರೂ ನೋಡ್ತಿರೋ ಹಾಗೆ ನಾವೆಲ್ಲ ಆಚೆ ಓಡಾಡ್ತಿರ್ತೀವಿ, ಎಷ್ಟೋ ಪೀರಿಯಡ್ಸ್ ಆದ್ರೆ ಹಿಂದೆ ಮುಂದೆ ನೋಡ್ತೀವಿ ಹೇಳ್ಕೊಳ್ಳೋದಿಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ, ನಾವ್ ಅದೇ ತರ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಓಪನ್ ಆಗಿ ಮಾತಾಡ್ಬೋದಾ ಪೀರಿಯಡ್ಸ್ ಬಗ್ಗೆ ಎಲ್ಲರ ಹತ್ರನು? ಅದೆಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಮೇಡಮ್. ಈಗ ಜೆಂಟ್ಸ್ಗೂ ಗೊತ್ತಿರುತ್ತೆ, ಅದು ಕಾಮನ್ ಅಲ್ಲ, ನಮ್ದು ನೇಚರೇ ಬಂದ್ಬಿಟ್ಟಿದೆ, ಅದು ಏನು ಮಾಡಕ್ಕಾಗಲ್ಲ ಅದು. ಹೌದು. ಆದ್ರೆ ಇವಾಗ ಎಷ್ಟೋ ಗಂಡ್ ಮಕ್ಳಿಗೆ ಮನೇಲಿ ಅಮ್ಮ ಅಕ್ಕ ತಂಗಿ ಎಲ್ರು ಇರ್ತಾರೆ, ಆದ್ರೆ ಅವ್ರಿಗೆ ಪೀರಿಯಡ್ಸ್ ಬಗ್ಗೆ ಏನು ಗೊತ್ತಿರಲ್ಲ. ನಮ್ ಮೂಡ್ ಸ್ವಿಂಗ್ಸ್, ಹೊಟ್ಟೆ ನೋವು ಇರ್ಬೋದು, ಗೋತ್ರ ಮಾಡೋ ಪೈನ್, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಬಟ್ ಹೇಳ್ಕೋಬೇಕು ಸಿಸ್ಟರ್ಸ್ ಗಳು, ಅದವ್ರು ಈ ತರ ಆಗುತ್ತೆ, ನಮಗೂ ಈ ತರ ಫೀಲ್ ಆಗುತ್ತೆ ಅನ್ನೋದು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಮತ್ತೆ ಅಕ್ಕ ತಂಗಿ ಜೊತೆ ಬೆಳ್ದಿರೋ ಬಾಂಡಿಂಗ್ ಇದ್ರೆ ಅದು ಆಟೋಮೆಟಿಕ್ ಹೇಳ್ದೋದ್ರು ಬಂದ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಏನೇ ನೋವು ಇರ್ಲಿ ಅನ್ಭವಿಸ್ಬಿಟ್ಟು ಸುಮ್ನೆ ಆಗೋಯ್ತಿವಿ, ಏನೋ ಅದೊಂದ್ ಸೀಕ್ರೆಟ್ ಅನ್ನೋ ತರ ಮೇಂಟೈನ್ ಮಾಡ್ತೀವಿ. ನಿಮ್ಗೆ ಏನ್ ಅನ್ಸುತ್ತೆ, ಗಂಡ್ ಮಕ್ಳಿಗೂ ಇದ್ರ ಬಗ್ಗೆ ತಿಳಿಸ್ಬೇಕಾ? ಹೌದು. ಗಂಡ್ ಮಕ್ಳಿಗೆ ಗೊತ್ತಾಗ್ಬೇಕಲ್ಲ ಮೇಡಮ್ ಅವ್ರೆ. ಹೆಣ್ಮಕ್ಳು ಅಷ್ಟು ಅನ್ಭವಿಸ್ಬಿಟ್ರೆ ಅದು ಪ್ರಯೋಜನ ಆಗಲ್ಲ. ಹೆಣ್ಣಿನ ನೋವು ಗಂಡ್ ಮಕ್ಳಿಗೆ ಅರ್ಥ ಆಗ್ಬೇಕು ಅಲ್ವಾ? ಏನಕ್ಕೆ ಆತರ ಒಂದ್ ಸೀಕ್ರೆಟ್ ಅನ್ನೋ ತರ ಮೇಂಟೈನ್ ಮಾಡ್ತಾರೆ ಎಲ್ರು? ಅದು ಲೇಡೀಸೇ ಮಾಡೋದು, ಗಂಡ್ ಮಕ್ಳು ಅನ್ನೋದಕ್ಕಿಂತ ಲೇಡೀಸೇ ತುಂಬಾ ಏನೋ ಇದು ಸೀಕ್ರೆಟ್ ಯಾರಿಗೂ ಹೇಳ್ಬಾರ್ದು. ಇವನ್ ಮಗಂದಿರ್ಗೂ ಹೇಳಲ್ಲ, ಅಳಿಯಂದಿರ್ಗೂ ಹೇಳಲ್ಲ, ಅಣ್ಣ ತಮ್ಮಂದಿರ್ಗೂ. ನೋವಿದೆ, ಆಕ್ರೋಶ ಇದೆ, ಮರ್ಯಾದಿ ಪ್ರಶ್ನೆ ಇರ್ತೈತಿ. ಏನಪ್ಪಾ ಗಂಡ್ ಮಕ್ಳಿಗೆ ಹೇಳ್ಬಿಟ್ರೆ ಏನೋ ಒಂಥರ ಮುಜುಗರಿ ಆಗುತ್ತ, ಅದಕ್ಕೋಸ್ಕರ ಅಂತ ಯಾರು ಅದನ್ನ ಪಬ್ಲಿಕ್ ಮಾಡಲ್ಲ. ಆದ್ರೂ ಒಂದ್ಸತಿ ಯಾರಿಗೂ ಪಬ್ಲಿಕ್ ಆಗ್ಲೇ ಆಗ್ತೈತಲ್ವಾ? ಮುಜುಗರ ಪಡ್ಬೇಕು ನಿಮ್ ಪ್ರಕಾರ? ಮುಜುಗರಿ ಅಂದ್ರೆ ಹೆಣ್ಣು ಮೇಡಮ್ ಅವ್ರೆ, ಹೆಣ್ಮಕ್ಳಂದ್ರೆ ಸ್ವಲ್ಪ ಅದರಿಂದ ನಮ್ಗ ಮಾನವೀಯತೆ ಇರ್ತೈತಿ.
ಏನೋ ಗಂಡ್ ಮಕ್ಳಿಗೆ ಹೇಳ್ಬಾರ್ದಪ್ಪ ಅದನ್ನ, ಏನೋ ಒಂಥರ ಅವ್ರಿಗೆ ಇದಾಗತ್ತಲ್ಲ ಅನ್ನೋಸ್ಕರ ನಾವು ಹೇಳಲ್ಲ ಅಲ್ವಾ. ಈಗೇನೋ ಪಬ್ಲಿಕ್ ಹೇಳ್ತಿರ್ತಾರೆ, ಈಗೆಲ್ಲ ಹುಡುಗರು ಹೇಳ್ತಿರ್ತಾರೆ. ನಮ್ಮ ಯೋಜನೆ ಒಳಗೆ ನಾವ್ ಯಾರು ಹಂಗ ಪಬ್ಲಿಕ್ನೇ ಮಾಡೋದಿಲ್ಲ, ನಮ್ಗೆ ಆಗಿವೆಲ್ಲ ಮನೆಗ್ ಗೊತ್ತಿರೋದಿಲ್ಲ. ಈಗಿನೆಲ್ಲ ಹುಡುಗಿಯರು ಏನ್ ಮಾಡ್ಬಿಡ್ತಾರ, ಅದೆಲ್ಲ ಪಬ್ಲಿಕ್. ಈಗ ನಮ್ಮಂತವ್ರಿಗೆ ಅಂದ್ರೆ ಸ್ವಲ್ಪ ಅದು ಒಂಥರ ಏನೋ ಮುಜುಗರಿ ಆಗತ್ತೆ, ಗಂಡ್ ಮಕ್ಳು ಹೇಳ್ಬಾರ್ದು. ಆದರೂ ಅಷ್ಟೇ ಖಂಡಿತ. ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ಗಂಡ್ ಮಕ್ಳಿಗೆ ತಿಳ್ಸ್ಕೊಡ್ಬೇಕಾ, ಪೀರಿಯಡ್ಸ್ ಅಂದ್ರೆ ಹಿಂಗ್ ನೋವು ಇರುತ್ತೆ, ಅರ್ಥ ಮಾಡ್ಕೋಬೇಕು ಮನೇಲಿ. ಅಕ್ಕ ತಂಗಿ ಮಕ್ಕಳಿಗೆ ಅದೆಲ್ಲ ಅರ್ಥ ಆಗುತ್ತೆ ಬಿಡಿ ಅಮ್ಮ, ಎಲ್ಲ ಮೊಬೈಲ್ ನೋಡಿ ಎಲ್ಲ ಅರ್ಥ ಆಗುತ್ತೆ. ನಮಗ ಅರ್ಥ ಆಗಲ್ಲ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಹೇಳ್ಕೊಡಂಗೆ ಇಲ್ಲ ಈಗಿರೋ ಗಂಡ್ ಮಕ್ಕಳು, ಅವರೇ ತಿಳ್ಕೊತಾರೆ ಅವರೇ ಖಂಡಿತ ನೋಡೋಣ. ನೆಕ್ಸ್ಟ್ ವಿಡಿಯೋ ಹುಡುಗರಿಗೂ ಕೇಳ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ, ಅವ್ರಿಗೆ ಎಷ್ಟು ತಿಳ್ಕೊಂಡಿದ್ದಾರೆ ನೋಡೋಣ ಅಂತ ಒಂದ್ ವಿಡಿಯೋ ಅಷ್ಟೇ. ಹೆಣ್ಮಕ್ಳು ಕಷ್ಟಗಳು ಅವ್ರಿಗೂ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಈಗಿರೋ ಮಕ್ಕಳು ಖಂಡಿತ ಗೊತ್ತಾಗುತ್ತೆ. ನಿಮ್ ಹೆಸರು? ಜ್ಯೋತಿ. ನಿಮ್ ಹೆಸರು? ರಮ್ಯಾ. ಆಕ್ಚುಲಿ ನಾನು ಇವಾಗ ಪೀರಿಯಡ್ಸ್ ಆಗಿದ್ದೀನಿ 5 days ಇವತ್ತಿಗೆ. ನೀವು ಬಂದ್ ಕೇಳಿದ ತಕ್ಷಣ ನನಗೆ ಓಕೆ ಪೀರಿಯಡ್ಸ್ ಬಗ್ಗೆನೇ ಮಾತಾಡ್ತಿದ್ರೆ. ಅದೇ ಪೇನ್ಸ್ ಇರುತ್ತೆ, ನೀವು ಹೇಳ್ದಂಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ನಮ್ಗುನು. ಸೊ ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಗಂಡ್ ಮಕ್ಳು ಅರ್ಥ ಮಾಡ್ಕೊಂಡು ಮನೇಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ ಮನೇಲೆಲ್ಲ ಓಪನ್ ಆಗಿ ಮಾತಾಡ್ತಾರ ಇಲ್ಲ ಇನ್ನೂ ಅದೇನೋ ಒಂಥರ ಇಲ್ಲ, ಸೀಕ್ರೆಟ್ ಅನ್ನೋ ತರನೇ ಇಟ್ಟಿರ್ತಾರೆ, ಯಾರು ಓಪನ್ ಮಾತಾಡಲ್ಲ ಇದ್ರ ಬಗ್ಗೆ. ಓಕೆ, ಅದನ್ನ ಸರಿ ಮಾಡ್ಬೇಕು ನಮ್ಮ ಅಟ್ಲೀಸ್ಟ್ ಈ ಕಮಿಂಗ್ ಜನರೇಷನ್ ಅಂತ ನಿಮ್ಗೆ ಅನ್ಸುತ್ತಾ? ಹಾ ಹೌದು, ಅದೇನು ಮುಚ್ಚಿಡೋ ಅಂತ ಅವಶ್ಯಕತೆ ಇಲ್ಲ. ಆಕ್ಚುಲಿ ಅದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಗಂಡ್ ಮಕ್ಳಿಗೆ ಎಸ್ಪೆಷಲಿ ಗೊತ್ತಿರ್ಬೇಕು ಹೆಣ್ಮಕ್ಳು ಹೇಗ್ ಕಷ್ಟ ಪಡ್ತಿದ್ದಾರೆ ಆ ಟೈಮಲ್ಲಿ ಅನ್ನೋದು ಅಷ್ಟೇ. ಅಷ್ಟೇ. ನಿಮಗೆ ಮೂಡ್ ಸ್ವಿಂಗ್ಸ್, ಕ್ರೇವಿಂಗ್ಸ್ ಆ ತರ ಎಲ್ಲ ಏನಾದ್ರು ಇರುತ್ತಾ ಪೀರಿಯಡ್ಸ್ ಟೈಮ್ ಅಲ್ಲಿ? ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದು ಡೆಫಿನೆಟ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಲ್ವಾ? ಹೌದು, ಕೋಪ ಬರುತ್ತೆ ಆ ಟೈಮಲ್ಲಿ. ಏನಾದ್ರು ಹೇಳಿದ್ರೆ ಕೆಲ್ಸ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ರೇಗಿರ್ತೀನಿ ನಾನು. ಪೀರಿಯಡ್ಸ್ ಟೈಮ್ ಅಲ್ಲಿ ರೆಸ್ಟ್ ಇಂಪಾರ್ಟೆಂಟಾ ಇಲ್ಲ ಅದೆಲ್ರಿಗೂ ನಾರ್ಮಲ್ ಅಂತ ಹೇಳ್ತಾರೆ ದೊಡ್ಡವರು? ರೆಸ್ಟ್ ನ ಪ್ರಿಯೋರಿಟೈಸ್ ಮಾಡ್ಬೇಕಾ? ಹೆಣ್ಮಕ್ಳಿಗೆ ರೆಸ್ಟ್ ಬೇಕೇ ಬೇಕು, ಯಾಕೆಂದ್ರೆ ಸಿಕ್ಕಾಪಟ್ಟೆ ಹೆವಿ. ಒಬ್ಬೊಬ್ರಿಗೆ ಒಂದೊಂದ್ ತರ ಕಷ್ಟ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ, ಕೆಲವೊಬ್ರಿಗೆ ಹೊಟ್ಟೆ ನೋವು ಇರುತ್ತೆ. ಅದರಿಂದ ರೆಸ್ಟ್ ಬೇಕೇ ಬೇಕು, 3 days ಅಟ್ಲೀಸ್ಟ್ ಬೇಕೇ ಬೇಕು. ಅದೇ ಇವಾಗ ನಾನು ನ್ಯೂಸ್ ಕೇಳಿದ ಪ್ರಕಾರ ಕೇರಳದಲ್ಲೆಲ್ಲ ಪೀರಿಯಡ್ಸ್ ಲೀವ್ ಅಂತ ಕೊಡ್ತಾ ಇದ್ದಾರೆ. ಹೌದು. ಸೊ ನಮ್ಮ ಬ್ಯಾಂಗ್ಳೂರ್ ಕರ್ನಾಟಕದಲ್ಲೂ ಪೀರಿಯಡ್ಸ್ ಆಕ್ಚುಲಿ ನಮ್ ಕಂಪನಿಯಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಆಲ್ರೆಡಿ. ತಗೋಬಹುದು 1 ದಿನ ಅಷ್ಟೇನೆ. ಈ ತರ ಕ್ವಶನ್ ಕೇಳಿದ್ರೆ ಚೆನ್ನಾಗಿರುತ್ತೆ ಗಂಡ್ ಮಕ್ಳಿಗೆ. ಅಂದ್ರೆ ನೀವು ಯಾವ ತರ ಅಂದ್ರೆ ಅವ್ರಿಗೆ ಮದ್ವೆ ಆಗಿದ್ರೆ ಅವ್ರ ಹೆಂಡತಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳಿ. ಓಕೆ, ಕಾಲೇಜ್ ನಿಮ್ಗೆ ಏನ್ ಅನ್ಸುತ್ತೆ? ಕಾಲೇಜ್ ಸ್ಟೂಡೆಂಟ್ ಪೀರಿಯಡ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕನ್ಸುತ್ತೆ? ಡೆಫಿನೆಟ್ಲಿ ತಿಳ್ಕೊಳ್ಬೇಕು. ಕೇಳ್ಬೋದು ಅವ್ರಿಗೆ. ಕಾಲೇಜ್ ಪೀರಿಯಡ್ಸ್ ಅಂದ್ರೆ ಅವ್ರಿಗೆ ಸಿಸ್ಟರ್ಸ್ ಇರ್ತಾರೆ, ಸೊ ಅವ್ರಿಗೆ ಹೆಲ್ಪ್ ಮಾಡೋದು. ಹೆಲ್ಪ್ ಬೇಕೇ ಬೇಕು ಅಲ್ವಾ ಇದ್ರಲ್ಲಿ. ಲಾಸ್ಟ್ ಕ್ವಶನ್, ಇವಾಗ ಟೆಂಪಲ್ಗೆಲ್ಲ ಹೋಗ್ಬಾರ್ದು ಪೀರಿಯಡ್ಸ್ ಇದ್ದಾಗ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಆಕ್ಚುಲಿ ಟೆಂಪಲ್ಸ್ಗೆಲ್ಲ ಹೋಗ್ಬಾರ್ದು ಅಂತ ಏನು ಇಲ್ಲ, ಹೋಗ್ಬೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆದ್ರೆ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ರೆಸ್ಟ್ ಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಅದನ್ನ ಹೇಳಿರೋದು, ಎಲ್ಲೂ ಉಲ್ಲೇಖನ ಆಗಿಲ್ಲ ಇದು. ಪೀರಿಯಡ್ಸ್ ಆಗೋ ಟೈಮಲ್ಲಿ ಹೋಗ್ಬೇಕು ಅಂತ, ಅದು ಅವ್ರವ್ರ ಮನ್ಸಿಗೆ ಪಟ್ಟಿರೋ ಅಷ್ಟೇನೆ. ಆದ್ರೆ ಹಳೆ ಕಾಲದವರೆಲ್ಲ ಅದೊಂಥರ ಅಶುದ್ಧ, ಹೋಗ್ಬಾರ್ದು ಇಲ್ಲ, ಆ ತರ ಏನು ಇಲ್ಲ. ತಪ್ಪು ತಿಳುವಳಿಕೆ ಫಸ್ಟ್ ಆಫ್ ಆಲ್. ನೀಟಾಗಿ ಅದು ಎಲ್ಲೂ ಉಲ್ಲೇಖ ಆಗಿಲ್ಲ ಪೀರಿಯಡ್ಸ್ ಟೈಮಲ್ಲಿ ಹೋಗ್ಬಾರ್ದು ಅಂತ. ಸೊ ಆ ಟೈಮಲ್ಲಿ ನಮಗೆ ರೆಸ್ಟ್ ಬೇಕು ಅನ್ನೋ ಒಂದು ಇದಕ್ಕೇನೆ ಹೇಳಿರ್ತಾರೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನೋಡಿದ್ರಲ್ಲ ಪೀರಿಯಡ್ಸ್ ಬಗ್ಗೆ ನಮ್ಮ ಹುಡುಗಿರು ಏನ್ ಹೇಳಿದ್ದಾರೆ ಅಂತ. ಸೊ ನೋಡೋಣ ಇನ್ನು ಬೇರೆ ಬೇರೆಯವ್ರು ಏನ್ ಹೇಳ್ತಾರೆ ಅಂತ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇದೆ ಹುಡುಗರು. ನೋಡಿ, ನೀವು ನಿಮ್ ಮನೆಯವ್ರ ಹತ್ರ ಕೇಳಿ, ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತೆ, ಅದ್ರೆಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ. ವಿಡಿಯೋನ ತಪ್ಪದೆ ಲಾಸ್ಟ್ ವರ್ಗು ನೋಡಿ. ಹಾಗೆ ನಿಮ್ ಕ್ವಶನ್ ಏನಿದೆ ಕಮೆಂಟ್ ನಲ್ಲಿ ಹಾಕಿ. ಡೆಫಿನೆಟ್ಲಿ ಆ ಕ್ವಶನ್ ನಾನು ಬಾಯ್ಸಿಗೆ ಕೇಳ್ತೀನಿ. ಗೈಸ್ ಬನ್ನಿ ನೆಕ್ಸ್ಟ್ ಕೇಳೋಣ ಹುಡುಗಿರ್ನ ಏನೇನ್ ಆನ್ಸರ್ ಕೊಡ್ತಾರೆ ನೋಡೋಣ. ಗೈಸ್ ಏನೇನ್ ಪಾರ್ಟ್ ಬರ್ಬೇಕು ನೋಡಿ ಒಂದು ಒಪಿನಿಯನ್ ತಗೊಳ್ಳೋದಕ್ಕೆ. ನಿಮ್ಮ ಹೆಸರು? ಶ್ವೇತಾ. ಬಾಯ್ಸ್ಗೆ ಪೀರಿಯಡ್ಸ್ ಬಗ್ಗೆ ಏನ್ ಗೊತ್ತಿರ್ಬೇಕು ಅಂತ ನಿಮಗೆ ಅನ್ಸುತ್ತೆ? ಎಮರ್ಜೆನ್ಸಿ ಇರಕ್ಕಾದ್ಲೇ ಪ್ಯಾಡ್ಸ್ ಏನಾದ್ರು ಪ್ರೊವೈಡ್ ಮಾಡೋಷ್ಟು ನಾಲೆಜ್ ಇದ್ರೆ ಸಾಕು. ಅಷ್ಟಿದ್ರೆ ಸಾಕಾ? ಸೊ ಇವಾಗ ನಿಮ್ಗೆ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್, ಕ್ರೇವಿಂಗ್ಸ್ ಅದೆಲ್ಲ ಇರುತ್ತೆ,
ಇರುತ್ತಾ ಇಲ್ಲ ಇರಲ್ಲ ಏನಿರಲ್ಲ. ಸೊ ಪೇನ್ಸ್ ಆತರ ಎಲ್ಲ ಇಲ್ಲ. ಓಕೆ, ನಿಮ್ ಮನೇಲಿ ಪೀರಿಯಡ್ಸ್ ಬಗ್ಗೆ ಓಪನ್ ಆಗಿ ಮಾತಾಡ್ತಾರ? ಪೀರಿಯಡ್ಸ್ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡೋದು ಹೇಗನ್ಸುತ್ತೆ ನಿಮ್ಗೆ? ಏನು ಅನ್ಸಲ್ಲ. ಇಲ್ಲ ಓಕೆ ನಾರ್ಮಲ್ ಆಗಿ ಮಾತಾಡೋ ಆಗದೆ. ನಿಮ್ಮ ಹೆಸರು? ಜಯಶ್ರೀ. ಅಮೃತ. ಬೃಂದ. ಬಿಂದು. ಈಶ್ವರಿ. ಓಕೆ, ನಿಮ್ದು? ಅಮೃತ. ಸೊ ಇವಾಗ ಎಲ್ರು ಪೀರಿಯಡ್ಸ್ ನ ಒಂದು ಸೀಕ್ರೆಟ್ ತರ ಟ್ರೀಟ್ ಮಾಡ್ತಾರೆ, ಹಾಗೆ ಬಾಯ್ಸಿಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಂಡ್ ಮಕ್ಳಿಗೆ ಪೀರಿಯಡ್ಸ್ ಅವೇರ್ನೆಸ್ ಇರ್ಬೇಕಾ? ನೀವ್ ನೋಡ್ತಿರೋ ಪ್ರಕಾರ ಇದ್ಯಾ ಹೋಗ್ಲಿ ಆಲ್ರೆಡಿ ಅವೇರ್ನೆಸ್? ಇಲ್ಲ. ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ನಾನ್ ನೆಕ್ಸ್ಟ್ ಬಾಯ್ಸ್ ಗೆ ಒಂದ್ ಕ್ವೆಶನ್ ಕೇಳಕ್ ಹೋಗ್ತಾ ಇದೀನಿ ಪೀರಿಯಡ್ಸ್ ಬಗ್ಗೆ. ಏನ್ ಕೇಳಿದ್ರೆ ಅವ್ರಿಗೆ ಒಂದು ಅವೇರ್ನೆಸ್ ಬರ್ಬೋದು, ಇಲ್ಲ ಏನ್ ಕ್ವೆಶನ್ಸ್ ಕೇಳಿದ್ರೆ ಚೆನ್ನಾಗಿರುತ್ತೆ? ಏನಾದ್ರು ಕ್ಯೂರಿಯಾಸಿಟಿ ಇದೆಯಾ? ಪೇನ್, ಸ್ಟಮಕ್ ಪೇನ್ ಬಗ್ಗೆ ಕೇಳಿದ್ರೆ ಅವ್ರಿಗೆ ಗೊತ್ತಿದ್ರೆ ಅವ್ರು ಹೇಳ್ತಾರೆ. ಓಕೆ, ಬೇರೆ ಏನ್ ಕ್ವೆಶನ್ಸ್ ಕೇಳ್ಬೋದು? ಬೇರೆ ಏನಾದ್ರು ಟ್ರೀಟ್ ಮಾಡೋದು ಗರ್ಲ್ಸ್ ನ ಆ ಟೈಮಲ್ಲಿ ಹೆಂಗ್ ಟ್ರೀಟ್ ಮಾಡ್ಬೇಕು. ಓಕೆ, ನಿಮಗೇನಾದ್ರು? ಮತ್ತೆ ಮೇನ್ಲಿ ಮೂಡ್ ಸ್ವಿಂಗ್ಸ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಎಲ್ರಿಗೂ ಹತ್ರ ಮಾಡ್ತಾ ಇದೀವಿ ತುಂಬಾನೇ. ಅದ್ ಬಿಟ್ರೆ ನಿಮ್ಗೆ ಅನ್ಸುತ್ತಾ ಅವ್ರಿಗೆ ಪೀರಿಯಡ್ಸ್ ಎಷ್ಟ್ ದಿನ ಇರುತ್ತೆ ಅಂತ ಗೊತ್ತು ಅಂತ? ಆಲ್ಮೋಸ್ಟ್. ಓಕೆ, ಇವಾಗ ನಿಮ್ ಮನೆಗಳೆಲ್ಲ ಪೀರಿಯಡ್ಸ್ ನ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಿದಾರ? ಲೈಕ್ ಒಂಥರ ಮುಚ್ಚಿಟ್ಟು ಮಾಡೋದು ನಾರ್ಮಲೈಸ್ ಮಾಡ್ಬೋದಾ ಪಬ್ಲಿಕ್ ಅಲ್ಲಿ? ಇವಾಗ ಒಂದ್ ಕಡೆ ನಾವು ಪ್ಯಾಡ್ ತಗೊಳಕ್ ಹೋದ್ರೆ ಈವನ್ ಫಾರ್ಮಸಿಸ್ಟ್ ಕೂಡ ಆ ಪ್ಯಾಡ್ ನ ಮುಚ್ಚಿಟ್ಟು ಕೊಡ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆಕ್ಚುಲಿ ಆತರ ಮಾಡ್ಬಾರ್ದು. ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ, ಇನ್ನೊಂದ್ ಏನಂದ್ರೆ ಇವಾಗ ಟೆಂಪಲ್ ಗೆಲ್ಲ ಬಿಡೋದಿಲ್ಲ, ಹೋಗ್ಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತಪ್ಪು. ನಾವು ಒಂದ್ ಮಿತ್ತ ಹಳೆ ಕಾಲದಲ್ಲೇ ಕಾಡಿಂದ ಮಧ್ಯೆ ಹೋಗೋದಕ್ಕೋಸ್ಕರ ಅವ್ರು ಬೇಡ ಅಂದಿದ್ದು, ಇವಾಗ ಹೋಗ್ಬೋದು ಅನ್ಕೊಂಡ್ ನನ್ ಪ್ರಕಾರ. ನಿಮ್ ಪ್ರಕಾರ? ಅದು ಆತರ ಎಲ್ಲ ಮಾಡಿರೋದು ಹಳೆ ಕಾಲದವರು. ಅದಕ್ಕೆ ಬೇರೆನೆ ಸೈಂಟಿಫಿಕ್ ರೀಸನ್ ಇದೆ. ಅದು ಅವರು ಬೇರೆ ರೀತಿ ತಿಳ್ಕೊಂಡು ಈ ತರ ಮಾತಾಡ್ತಾರೆ, ಅದು ತಪ್ಪು. ಸೊ ಹೋಗ್ಬೋದು ಅನ್ಸುತ್ತಾ ನಿಮ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿಮ್ ಮನೇಲೆಲ್ಲ ಅಲೋ ಮಾಡ್ತಾರ ಹೋಗ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಹೋಗೋದಕ್ಕೆ? ಇನ್ನು ಅವರು ಚೇಂಜ್ ಆಗಿಲ್ಲ ಅಲ್ಲ? ಇದೆಲ್ಲ ನಿಮ್ ಒಪಿನಿಯನ್, ಹೋಗ್ಬೋದು, ಏನು ಪ್ರಾಬ್ಲಮ್ ಇರಲ್ಲ ಅಂತ. ಓಕೆ, Actually, I think that's a myth because at old generation they were believing it, but not now. ಬಟ್ ಆದ್ರೂ ಇವಾಗ ಇನ್ನು ಪೇರೆಂಟ್ಸ್ ಎಲ್ಲ ಚೇಂಜ್ ಆಗಿಲ್ಲ ಅಲ್ವಾ? ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮನೇಲಿ ಅವ್ರಿಗೂ ಅದನ್ನ ತಿಳಿಸ್ಬೇಕು. ಇವಾಗ ಅದೆಲ್ಲ ಕಾಮನ್ ಆಗಿದೆ. ಹೌದು, ಲೈಕ್ ಅವ್ರಿಗೆ ಅದು ಇದ್ದೇ ಇರುತ್ತೆ. ಅದ್ ನಾರ್ಮಲ್. ನೆಕ್ಸ್ಟ್ ಜನರೇಷನ್ ಸ್ವಲ್ಪ ನರ ಇದ್ದೇ ಇರುತ್ತೆ ಅವ್ರಿಗೆ. ಅವೆಲ್ಲ ಇಲ್ಲ ಅಂತ ನಾವು ಲೈಕ್ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಕ್ ಆಗಲ್ಲ. ಇವಾಗ ನೆಕ್ಸ್ಟ್ ಜನರೇಷನ್ ಇದ್ದೇ ಇರುತ್ತೆ ಎಲ್ಲಾರ ಮನೇಲೂ. ಓಕೆ, ನೀವು ಬಟ್ ನಾವ್ ಅದನ್ನ ಕಂಟಿನ್ಯೂ ಮಾಡೋದ್ ಬೇಡ. ಹೌದು. ಸೊ ಫ್ಯೂಚರ್ ಅಲ್ಲಿ ನಿಮ್ ಕಿಡ್ಸ್ ಯಾರಿಗೂ ಆತರ ಇರ್ಲೇಬಾರ್ದು. ಸೊ ನಿಮ್ ಮನೇಲಿ ಅಣ್ಣ ತಮ್ಮಂದಿರ್ಗೆಲ್ಲ ಲೈಕ್ ನಾರ್ಮಲ್ ತಿಳ್ಕೊಂಡಿದ್ದಾರೆ. ಓಕೆ, ನೋಡೋಣ ನೆಕ್ಸ್ಟ್ ಬಾಯ್ಸ್ ನ ಕೇಳ್ತೀನಿ ಎಷ್ಟು ತಿಳ್ಕೊಂಡಿದ್ದಾರೆ ಪೀರಿಯಡ್ಸ್ ಬಗ್ಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ ಆನ್ಸರ್ ಒಂದು ಕೇಳ್ತೀನಿ ಅಂತ ಅಂದ್ರಲ್ಲ, ಅವಾಗ ಏನ್ ಕೇಳಿ ಅಂದ್ರೆ ನೀವು ಪೀರಿಯಡ್ಸ್ ಪ್ಯಾಡ್ ತಗೊಂಡ್ ಬರ್ತೀರಾ ಅಂತ. ಸೂಪರ್. ಆಕ್ಚುಲಿ ನೋಡೋಣ, ನಿಮ್ ಕ್ಲಾಸ್ಮೇಟ್ಸ್ ಯಾರಾದ್ರೂ ತಂದ್ಕೊಡ್, ಇನ್ ಕೇಸ್ ಇವಾಗ ಎಮರ್ಜೆನ್ಸಿ ಪ್ಯಾಡ್ ಬೇಕಾಗಿರುತ್ತೆ, ಹುಡುಗರ ಹತ್ರ ಹೋಗಿ ಕೇಳಿದ್ರೆ ತಂದ್ ಕೊಡ್ತಾರ ಇವಾಗ? ಇಲ್ಲ. ಸೊ ನೋಡೋಣ, ಕ್ವಶನ್ ಕೇಳಿದಾಗ ಅವ್ರು ತಂದ್ಕೊಡಕ್ ರೆಡಿ ಇರ್ತಾರ ಇಲ್ವಾ ಅಂತ. ನಿಮ್ ಪ್ರಕಾರ ಅವ್ರಿಗೆ ಏನ್ ಕ್ವಶನ್ಸ್ ಕೇಳ್ಬೋದು ಪೀರಿಯಡ್ಸ್ ಬಗ್ಗೆ? ಅವ್ರಿಗೂ ಅವೇರ್ ಇರುತ್ತೆ, ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ ಅಷ್ಟೇ. ಅವರೆಲ್ಲೂ ಹೇಳಲ್ಲ, ಅಂದ್ರೆ ಇವಾಗ ಗೊತ್ತು ಅಂತ ಅವರೆಲ್ಲೂ ಹೇಳಲ್ಲ. ಓಕೆ, ಇವಾಗ ಎಷ್ಟೋ ಮನೆಗಳಲ್ಲಿ ಪೀರಿಯಡ್ಸ್ ನ ಒಂದ್ ಸೀಕ್ರೆಟ್ ತರ ಟ್ರೀಟ್ ಮಾಡ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಲೈಕ್ ಆತರ ಇರಬಾರ್ದು, ಎಲ್ಲರಿಗೂ ಹೇಳ್ಕೋಬೇಕು ದೇರ್ ಪ್ರಾಬ್ಲಮ್ಸ್, ದೇ ವಿಲ್ ಆಲ್ಸೋ ಟ್ರೈ ಟು ಸಾಲ್ವ್ ಇಟ್. ಇನ್ನು ನಿಮ್ ಮನೆಗಳಲ್ಲಿ ಅದೊಂದು ಸೀಕ್ರೆಟ್ ತರ ಓಪನ್ ಆಗಿ ಮಾತಾಡ್ತಾರೆ. ಇವಾಗ ಅದು ನ್ಯಾಚುರಲ್ ಅಲ್ವಾ, ಸೊ ಆತರ ಹಿಂದಿನ ಕಾಲದಿನ ತರ ಎಲ್ಲ ಇವಾಗ ಇರಬಾರ್ದು ಅಷ್ಟೇ. ಆತರ ಇಲ್ಲ, ಅದು ದೂರ ಆತರ ಎಲ್ಲ ಟ್ರೀಟ್ ಮಾಡಲ್ಲ. ಓಕೆ, ಮೂಡ್ ಸ್ವಿಂಗ್ಸ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಇರುತ್ತೆ ಟೈಮ್ ಅಲ್ಲಿ. ಇವಾಗ ಎಷ್ಟೋ ಜನ ಅದೆಲ್ಲ ನಾರ್ಮಲ್ ಅಂತ ಹೇಳ್ತಾರೆ, ಅದೇನಿಲ್ಲ ನೀವು
ಸುಮ್ನೆ ಓವರ್ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಟ್ ಅದು ನ್ಯಾಚುರಲ್ ಆಗಿ ಬರುತ್ತೆ ಫಾರ್ ಎವ್ರಿ ಗರ್ಲ್ಸ್, ಅವ್ರಿಗವ್ರಿಗೆ ಅದು ಗೊತ್ತಿರುತ್ತೆ. ಓಕೆ, ಕ್ರೇವಿಂಗ್ಸ್ ತುಂಬಾ ಆಗುತ್ತೆ. ಏನ್ ವಿಯರ್ಡ್ ಕ್ರೇವಿಂಗ್ಸ್ ಆಗಿದೆ ನಿಮ್ಗೆ? ಚಾಕ್ಲೇಟ್ಸ್ ಜಾಸ್ತಿ ತಿನ್ಬೇಕು. ಚಾಕ್ಲೇಟ್ಸ್, ಬಿಸ್ಕೆಟ್ ವಿತ್ ವಾಟರ್, ಸ್ಪೈಸಿ ಫುಡ್ಸ್, ಸ್ಪೈಸಿ ಫುಡ್ಸ್, ಅದ್ ಬಿಟ್ರೆ ಬೇರೆ ಏನಾದ್ರು? ಔಟ್ ಸೈಡ್ ಜಾಸ್ತಿ ತಿನ್ಬೇಕು ಅದೆಲ್ಲ. ಓಕೆ, ಚಾಕ್ಲೇಟ್ಸ್, ಕೇಕ್ಸ್ ಆತರ ಚೆನ್ನಾಗಿ. ನಿಮ್ಮ ಮೂಡ್ಸ್ ಎಲ್ಲ ಹೇಗಿರುತ್ತೆ ಆ ಟೈಮಲ್ಲಿ? ಲೈಕ್ ಕೋಪ? ತುಂಬಾ ಕೋಪ ಬರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತೀವಿ. ಓಕೆ, ಅಳು ಬರುತ್ತೆ ಬೇಗ. ಸೊ ಇವಾಗ ನಿಮ್ ಮನೇಲೆಲ್ಲ ಆಲ್ರೆಡಿ ಲೈಕ್ ಅರ್ಥ ಮಾಡ್ಕೊಂತಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ಕ್ಲಾಸಲ್ಲೆಲ್ಲ ಬಾಯ್ಸಿಗೆ ಅದೆಲ್ಲ ಅವೇರ್ನೆಸ್ ಇದೆ ಅನ್ಸುತ್ತಾ? ಅಂದ್ರೆ ಒಬ್ಬೊಬ್ರಿಗೆ ಇರುತ್ತೆ, ಲೈಕ್ ಇವಾಗ ಎಲ್ಲರಿಗೂ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಒಬ್ಬೊಬ್ರಿಗೆ ಇರುತ್ತೆ, ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಇರಲ್ಲ. ಇವಾಗ ಪ್ಯಾಡ್ಸ್ ನ ತುಂಬಾ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡೆಲ್ಲ ತಗೊಂಡ್ ಬರ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ ಸರಿನಾ ಇಲ್ಲ ನಾರ್ಮಲೈಸ್ ಮಾಡ್ತಾರ ಇರಬಾರ್ದು, ಮಾಡ್ಬೇಕು. ಇವಾಗ ಜನರೇಷನ್ ಫುಲ್ ಚೇಂಜ್ ಆಗಿರೋದ್ರಿಂದ ಚೇಂಜ್ ಆಗ್ಬೇಕು. ಹೌದು. ಇವಾಗ್ಲೂ ಕೂಡ ಒಬ್ಬೊಬ್ರು ಮನೆಯಲ್ಲಿ ಅದ್ ಮುಟ್ಬಾರ್ದು ಇದ್ ಮುಟ್ಬಾರ್ದು ಆತರ ಎಲ್ಲ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇರುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡ್ಬೇಕು. ಬಟ್ ಗಾಡ್ಸ್ ನಮ್ಮನೇಲಿ ಆತರ ಎಲ್ಲ ಏನಿಲ್ಲ. ವೆರಿ ನೈಸ್. ಓಕೆ, ಇನ್ನೊಂದು ಇವಾಗ ಟೆಂಪಲ್ ಗೆಲ್ಲ ಹೋಗ್ಬಾರ್ದು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಒಪಿನಿಯನ್ ಇದೆ? ಅದು ಹೋಗ್ಬಾರ್ದು ಅಂತ ನಾವೆಲ್ಲೂ ಹೋಗೋದು ಇಲ್ಲ. ಆಕ್ಚುಲಿ ಅದನ್ನೇ ಒಂದು ಟೆಂಪಲ್ ಅಲ್ಲಿ ಪೂಜೆ ಕೂಡ ಮಾಡ್ತಾರೆ ಇನ್ ಲಡಾಖ್ ಆರ್ ಸಮ್ವೇರ್, ಅದೊಂದು ಪ್ಲೇಸ್ ಇದೆ. ಆ ತರಾನು ಇರುತ್ತೆ, ಬಟ್ ಇದು ಇಂಡಿಯನ್ ಕಲ್ಚರ್ ಅಲ್ವಾ, ಫ್ರಮ್ ಪಾಸ್ ದೇರ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವಾಗ ಈ ಒಂದು ಕ್ವಶನ್ ಅವ್ರು ಬಾಯ್ಸ್ ಕೇಳಲೇಬೇಕು, ಅವ್ರು ತುಂಬಾ ತಿಳ್ಕೊಂಡೇ ಇರ್ಬೇಕು ಅಂದ್ರೆ ಏನ್ ಕ್ವಶನ್ ಕೇಳ್ಬೋದು? ಬಿಕಾಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್ಗೆ ಅವ್ರಿಗೂ ಗೊತ್ತಾಗ್ಬೇಕು ನಮ್ ಪೇನ್ ಏನಿರುತ್ತೆ ಅನ್ನೋದು, ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನನಗಿದ್ರ ಒಂಥರ ಸಂತೋಷ. ಅದೇ ಏನ್ ಕ್ವಶನ್ ಕೇಳ್ಬೋದು ಅಂತ ಕೇಳ್ತಿರೋದು? ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತಾ ಪೀರಿಯಡ್ಸ್ ಎಷ್ಟು ದಿನ ಲಾಸ್ಟ್, ಲೈಕ್ ಎಷ್ಟು ದಿನ ಇರುತ್ತೆ, ವೀಕ್ಲಿ ಇಲ್ಲ ಮಂತ್ಲಿ? ಅದು ಅವ್ರಿಗೆ ಗೊತ್ತಿರಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ ಗೊತ್ತಿರ್ಬೋದು. ಪ್ರಾಬಬ್ಲಿ ಅದು ಕೇಳ್ಬಹುದು, ಹೆಂಗಿರುತ್ತೆ, ನಮ್ ಮೂಡ್ ಸ್ವಿಂಗ್ಸ್ ನ ಹೆಂಗ್ ಅರ್ಥ ಮಾಡ್ಕೋಬಹುದು ಅಂತಾನು ಕೇಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್ ಅಂತ ಕೇಳ್ತೀನಿ ಏನ್ ಹೇಳ್ತಾರೆ. ನಿಮ್ಮ ಹೆಸರು? ತನ್ಮಯಿ. ನಿಮ್ದು? ದೀಕ್ಷಾ. ಗ್ರೀಷ್ಮಾ. ಮೇಘನಾ. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್. ಓಕೆ, ಯಾವ ಪೇಜ್? ದೀಪಿಕಾ ಕನ್ನಡತಿ ಅಂತ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದೀವಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಹಾ ಹೌದು. ಒಂದು ನಿಮಿಷ. ದೀಪಿಕಾ ಕನ್ನಡತಿ _ ಅಂತ ಇದೆ. ಯೂಟ್ಯೂಬ್ ಅಲ್ಲೂ ಹಾಕ್ತಾ ಇದೀವಿ ವಿಡಿಯೋಸು. ನಿಮ್ಗೂ ಇನ್ನ ಏನಾದ್ರು ಇದ್ರೆ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್ಗೂ ಕೇಳೋಣ ಏನ್ ತಿಳ್ಕೊಂಡಿದ್ದಾರೆ ಅಂತ. ಹೌದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್. ಫೈನಲಿ ನಮ್ಮ ಹುಡುಗಿರು ನಾಚಿಕೆ ಬಿಟ್ಟು ಎಲ್ಲ ಏನು ಥಿಂಕ್ ಮಾಡಿದೆ. ನನಗೆ ಗೊತ್ತಾಗ್ತಿರೋದು ಈಗಿನ ಜೆನ್ಸಿಗಳು ಸ್ವಲ್ಪ ಫಾರ್ವರ್ಡ್ ಆಗಿದ್ದಾರೆ. ಆಮೇಲೆ ಅವ್ರ ಪೇರೆಂಟ್ಸ್ ಕೂಡ ಹಿಂದೆ ಮುಂದೆ ಮಾಡೋದು, ಸೀಕ್ರೆಟ್ ಎಲ್ಲ ಮಾಡ್ದೇನೆ ಓಪನ್ ಆಗಿ ಮಾತಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನಿಮ್ಗೆ ಪೀರಿಯಡ್ಸ್ ಬಗ್ಗೆ ಬಾಯ್ಸ್ಗೆ ಯಾವ ಕ್ವಶನ್ ಕೇಳಬೇಕು ಅಂತ ನಿಮ್ ಮೈಂಡಲ್ಲಿ ಇದೆ ಅದನ್ನ ಕಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್ಗೆ ಆ ಪ್ರಶ್ನೆನ ಕೇಳ್ತೀನಿ. ಇವತ್ತು ನಾನು ವಿಮೆನ್ಸ್ ನ ಪೀರಿಯಡ್ಸ್ ಬಗ್ಗೆ ಕೇಳಿದ್ಮೇಲೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಮೆನ್ಸ್ಗೆ ಅವೇರ್ನೆಸ್ ಇರ್ಲೇಬೇಕು ಪೀರಿಯಡ್ಸ್ ಬಗ್ಗೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅವ್ರಿಗೆ ಎಷ್ಟು ಗೊತ್ತು ಪೀರಿಯಡ್ಸ್ ಬಗ್ಗೆ ಅಂತ. ಓಕೆ, ಕೀಪ್ ವೈಟಿಂಗ್.